ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ. ನೀವು ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾನೀಗೊಂದು 2 ಕನಸು ಪಿಕ್ಚರಿಂದೊಂದು ಸಾಂಗ್ ಹೇಳಾಕತ್ತೀನಿ ಕನ್ನಡ. ಅದರೊಳಗೆ ಎಲ್ಲರಿಗೂ ಗೊತ್ತಿರ್ತೈತಿ, ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಮಂಜುಳಾ ಇವರೆಲ್ಲರೂ ಆ್ಯಕ್ಟ್ ಮಾಡ್ಯಾರ. ಪಿಕ್ಚರ್ ಸ್ಟೋರಿ ಭಾಳ ಚಂದ ಐತಿ. ಮತ್ತು ಸಾಂಗ್ ಅಂತೂ ಎಷ್ಟು ವರ್ಷ ಆದ್ರೂ ಅವು ನೆನಪಿನಾಗಿರ್ತಾವೆ. ಅದೆಲ್ಲರಿಗೂ ಗೊತ್ತಿದ್ದದ್ದೇ ಇರ್ತೈತಿ. ಮತ್ತು ನಾನು ಇನ್ನೊಂದು ಸಲ ಹೇಳ್ತೇನೆ, ನಾನು ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿಲ್ಲ. ನನಗೆ ಮೊದಲಿಂದಲೂ ಸಣ್ಣಂದಿರ್ತಾನೂ ನನಗೆ ಹಾಡೋದಂದ್ರೆ ಭಾಳ ಇಂಟ್ರೆಸ್ಟ್, ಮತ್ತು ಹಾಡು ಕೇಳೋದು ಹಂಗೆ ಇಂಟ್ರೆಸ್ಟ್ ನನಗೆ. ನಾನು ನಮ್ಮ ಮನೆಯೊಳಗೆ ಅಡುಗೆ ಮಾಡ್ಕೊತ ನಾನು ಹಾಡು ಹಾಡ್ಕೊತ ಮಾಡ್ತಿರ್ತೇನೆ, ಇಲ್ಲ ಹಾಡು ಕೇಳ್ಕೊತ ಮಾಡ್ತಿರ್ತೇನೆ. ಹೀಗಾಗಿ ನನಗೆ ಭಾಳ ಇಷ್ಟ ಹಾಡೋದಂದ್ರೆ. ಅದಕ್ಕೆ ನಾನು ಹಾಡ್ತೇನೆ. ನಾನು ಈ ಯಾವುದೇ ಸಾಂಗ್ ಆದರೂ ಅದ್ರಾಗ ರಾಗ ಅವೆಲ್ಲ ಇದ್ರೆ ಅದನ್ನು ಬಿಟ್ಬಿಡ್ತೇನೆ, ಅದನ್ನು ಹಾಡೋದೇ ಇಲ್ಲ. ಬರೀ ಲಿರಿಕ್ಸ್ ಅಷ್ಟೇ ನಾನು ಹಾಡ್ತೇನೆ. ಇದು ಯಾರು ಹಿಂಗೆ ಹಾಡೋಕೆ ಇಂಟ್ರೆಸ್ಟ್ ಇದ್ದು ಮನೆಯೊಳಗೆ ಗುನುಗುನಿಸ್ಕೊಂತ ಕೆಲಸ ಮಾಡ್ಕೊತ ಇದ್ರೆ ಅವ್ರಿಗೆ ಇದು ಅರ್ಥ ಆಕತಿ, ಅವ್ರಿಗೆಲ್ಲ ಇದು ಲೈಕ್ ಆಕತಿ ಅಂತ ನನಗೆ ಅನಿಸ್ತತಿ. ಹಂಗೆ ಕೇಳ್ರಿ. ದಯವಿಟ್ಟು ಪ್ಲೇಬ್ಯಾಕ್ ಸಿಂಗರಿಗೆ ಅಥವಾ ಒರಿಜಿನಲ್ ಫಿಲ್ಮ್ ಸಾಂಗ್ಸಿಗೆ ಅದು ನಾ ಹಾಡಿದ್ದನ್ನು ಕಂಪೇರ್ ಮಾಡಬೇಡ್ರಿ. ಅದನ್ನು ನಾ ಹೇಳೋದು. ಕೇಳ್ರಿ. ಒಂದು 10 ಮಂದಿ ನೀವು ಕೇಳಿರಿ ಅಂದ್ರೆ ನನಗೂ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ, ಇನ್ನೂ ಹುರುಪು ಬರ್ತೈತಿ ಹಾಡೋಕೆ. ನನಗೇನು ಭಾಳ ದೊಡ್ಡದು ಯೂಟ್ಯೂಬ್ ನಂದು ಬೆಳೆಸ್ಬೇಕು ಅದೇನು ನನಗೆ ಯೋಚನೆನೇ ಇಲ್ಲ. ಹಂಗೆ ನನಗೆ ಖುಷಿ ಅನ್ನಿಸ್ತೈತೆ ಹಾಡೋದ್ರಿಂದ, ಅದಕ್ಕೆ ನಾ ಹಾಡ್ತೇನೆ. ನೀವು ಯಾರೋ ಅಟ್ಲೀಸ್ಟ್ ಒಂದು 10 ಮಂದಿ ಕೇಳಿದ್ರೆ ನನಗೂ ಖುಷಿ ಅನ್ನಿಸ್ತೈತಿ, ಅದಕ್ಕೆ ಹೇಳೋದು. ನಿಮ್ಗೇನಾರು ಲೈಕ್ ಆದ್ರೆ ಲೈಕ್ ಮಾಡಿರಿ. ಶುರು ಮಾಡಲಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು, ಮಾಣಿಕ್ಯದಾರತಿ ಮಾಣಿಕ್ಯದಾರತಿ ಉಷೆ ತಂದಿಹಳು, ತಾಮಸವೇಕಿನ್ನು ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ಪೂಜಿಸಲೆಂದೇ ಹೂಗಳ ತಂದೆ. ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯ
ಎಲ್ಲರಿಗೂ ಇಷ್ಟ ಆತಂತೇಳಿ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ, ಬಾಯ್. ಮತ್ತು ನೆಕ್ಸ್ಟ್ ಇನ್ನೊಂದು ಸಾಂಗಿನೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆಲ್.